ಇದು ಒಂದು ಸಾಮಾನ್ಯ ಸಮುದ್ರ ಅಲ್ಲ. ಇದು ಒಂದು ಸಾಮಾನ್ಯ ದಾರಿ ಕೂಡ ಅಲ್ಲ. ಇದು ಒಂದು ದೇಶದ ಕತೆ ಕೂಡ ಅಲ್ಲ. ಇದು ಇಡೀ ಜಗತ್ತಿನ ಭವಿಷ್ಯವನ್ನು ಬದಲಾಯಿಸುವ ಒಂದು ದಾರಿ. ಒಂದು ದಿನ ಈ ದಾರಿ ಮುಚ್ಚಿದರೆ ಸಾಕು, ಕಾರುಗಳು ನಿಂತೋಗ್ತವೆ, ಕಾರ್ಖಾನೆಗಳು ಮುಚ್ಚೋಗ್ತವೆ, ವಿಮಾನಗಳು ಹಾರೋಕ್ಕೂ ಕೂಡ ಆಗೋದಿಲ್ಲ, ಜನರ ಜೀವನ ಅಸ್ತವ್ಯಸ್ತ ಆಗುತ್ತೆ. ಆ ದಾರಿ ಹೆಸರು ಹಾರ್ಮುಜ್, ಸಮುದ್ರದ ದ್ವಾರ. ಇದು ಜಗತ್ತಿನ ಅತಿ ಅಪಾಯಕಾರಿ ಸಮುದ್ರ ಮಾರ್ಗ. ಒಂದ್ ಕಡೆ ಇರಾನ್ ದೇಶ, ಮತ್ತೊಂದ್ ಕಡೆ ಓಮನ್ ದೇಶ, ಮಧ್ಯದಲ್ಲಿ ಕೇವಲ 33 ಕಿಲೋಮೀಟರ್ ಅಗಲ. ಆದ್ರೆ ಈ ಚಿಕ್ಕ ದಾರಿ ಮೂಲಕ ಹೋಗುವುದು ಜಗತ್ತಿನ 5ರಲ್ಲಿ 1 ಭಾಗ ತೈಲ. ಹೌದು, ಪ್ರತಿದಿನ ಸುಮಾರು 2 ಕೋಟಿ ಬ್ಯಾರಲ್ ತೈಲ ಇಲ್ಲಿ ಸಾಗುತ್ತೆ. ಮಧ್ಯಪ್ರಾಚ್ಯ ದೇಶಗಳು, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕುವೈತ್, ಇರಾಕ್, ಈ ದೇಶಗಳ ಸಂಪತ್ತಿನ ಕಾರಣ ತೈಲ. ಆ ತೈಲ ಜಗತ್ತಿಗೆ ಹೋಗ್ಬೇಕಾದ್ರೆ ಒಂದೇ ದಾರಿ, ಅದೇ ಹರ್ಮುಜ್, ಸಮುದ್ರದ ದ್ವಾರ. ಈ ದಾರಿ ಮುಚ್ಚಿದರೆ ಸಾಕು, ಜಗತ್ತಿನ ಆರ್ಥಿಕತೆ ವ್ಯವಸ್ಥೆ ಕದಡಿ ಹೋಗುತ್ತೆ. ಭಾರತ ತನ್ನ ತೈಲದ ಬಹುಪಾಲು ಹೊರದೇಶಗಳಿಂದ ತರಿಸುತ್ತೆ, ಅದರಲ್ಲೂ ಹೆಚ್ಚಿಂದು ಮಧ್ಯಪ್ರಾಚ್ಯದಿಂದ. ಅಂದ್ರೆ ಹರ್ಮುಜ್ ಮುಚ್ಚಿದರೆ ಭಾರತಕ್ಕೂ ದೊಡ್ಡ ಹೊಡೆತ. ಕಲ್ಪನೆ ಮಾಡಿ, ಪೆಟ್ರೋಲ್ ಬೆಲೆ ಏರಿಕೆ, ತರಕಾರಿ ಬೆಲೆ ಏರಿಕೆ, ಬಸ್ ದರ ಏರಿಕೆ, ಸಾಮಾನ್ಯ ಜನರ ಜೀವನ ತುಂಬಾ ಕಷ್ಟ. ಒಂದು ಸಮುದ್ರದ ದಾರಿ ಭಾರತದ ಆರ್ಥಿಕತೆಗೆ ಅಪಾಯ. ಇರಾನ್ ಹಲವಾರು ಬಾರಿ ಎಚ್ಚರಿಕೆ ನೀಡಿದೆ, ಯುದ್ಧ ಆರಂಭ ಆದ್ರೆ ಹರ್ಮುಜ್ ಮುಚ್ಚುತ್ತೇವೆ ಅಂತೇಳಿ. ಅದಕ್ಕಾಗಿ ಅಮೆರಿಕ ತನ್ನ ನೌಕಾಪಡೆಯನ್ನು ಅಲ್ಲಿ ಇಟ್ಟಿದ್ರು. ಯುದ್ಧ ನೌಕೆಗಳು, ಜಲಾಂತರ್ಗಾಮಿ ನೌಕೆಗಳು, ವಿಮಾನ ಸಾಗಣೆ ನೌಕೆಗಳು ಎಲ್ಲವೂ ಅಲ್ಲಿ ಸಿದ್ಧ ಆಗಿದ್ವು. ಯಾಕಂದ್ರೆ ಹರ್ಮುಜ್ ಮುಚ್ಚಿದ್ರೆ ಜಗತ್ತಿನ ವ್ಯವಸ್ಥೆ ಕುಸಿಬಹುದು ಅಂತ. 2019ರಲ್ಲಿ ಕೆಲವು ತೈಲ ಹಡಗುಗಳ ಮೇಲೆ ದಾಳಿ ನಡೆದಿತ್ತು, ಸ್ಫೋಟ ಆಗಿತ್ತು, ಬೆಂಕಿ ಕೂಡ ಹತ್ತಿತ್ತು, ಜಗತ್ತು ಬೆಚ್ಚಿ ಬಿದ್ದಿತ್ತು. ಸಂದೇಹ ಇರಾನ್ ಮೇಲೆ ಬಂದಿತ್ತು. ಇರಾನ್ ಇದನ್ನ ಕಡಾಖಂಡಿತವಾಗಿ ನಿರಾಕರಿಸಿತ್ತು. ತೀವ್ರ ಉದ್ವಿಗ್ನತೆ ಉಂಟಾಗಿತ್ತು, ಯುದ್ಧದ ಭೀತಿ ಕೂಡ ಹೆಚ್ಚಾಗಿತ್ತು. ಒಂದು ಪ್ರಶ್ನೆ, ಒಂದಿನ ನಿಜವಾಗಿಯೂ ಹರ್ಮುಜ್ ಮುಚ್ಚಿದ್ರೆ ಏನಾಗುತ್ತೆ? ಇದಕ್ಕೆ ಭಾರತ ಸಿದ್ಧವಾಗಿದ್ಯಾ? ಜಗತ್ತು ಕೂಡ ಸಿದ್ಧ ಆಗಿದ್ಯಾ? ಅಥವಾ ಇದೇ 3ನೇ ಮಹಾಯುದ್ಧದ ಆರಂಭನಾ?